ನಮ್ಮನ್ನೆಲ್ಲ ಅಗಲಿರೋದು ಬಹಳ ನೋವನ್ನು ತಂದಿದೆ. ನಿನ್ನೆ ನಾನು ಸಂಜೆ 7 ಗಂಟೆಗೆ ಬಂದು ನೋಡ್ಕೊಂಡು ಹೋಗಿದ್ದೆ. ಆವಾಗಲೇ ಅವರು ಉಸಿರಾಟ ತುಂಬ ಜಾಸ್ತಿ ಇತ್ತು ಮತ್ತು ಪ್ರಜ್ಞಾಹೀನರಾಗಿದ್ದರು. ಸೊ ಅಂದರೆ ಕಳೆದ ಒಂದು 15-20 ವರ್ಷದಿಂದ ನಾನು ಈ ಸ್ವಾಮೀಜಿಯವರ ಸಂಪರ್ಕದಲ್ಲಿ ಇರ್ತಾ ಇದ್ದೆ. ಹಲವಾರು ಕಾರ್ಯಕ್ರಮಗಳಿಗೆ ಮಠಕ್ಕೆ ಬಂದಿದ್ದೇನೆ. ಅವರು ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಕೂಡ ಬಹಳ ಸರಳತೆ ಇತ್ತು. ಯಾಕೆಂದರೆ ಅವರ ತಂದೆ ಕಾಲದಿಂದನೂ ಅವರು ಬಸ್ಸು ಮಾಲೀಕರಾಗಿದ್ದರು. ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಮಠದ ಸಂಸ್ಥಾಪಕರಾಗಿ ಮಠವನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಈ ಮಠವನ್ನು ಇವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅಂದರೆ ವೈಯಕ್ತಿಕವಾಗಿ ಅವರು ಬಹಳ ಸರಳತೆ ಇತ್ತು ಅವರಲ್ಲಿ, ಬಹಳ ಮಿತುಭಾಷಿ ಮತ್ತು ಸೌಜನ್ಯ ಸಾತ್ವಿಕ ಸ್ವಭಾವದಂಥವರು. ಸೊ ಇವತ್ತು ಯಾಕೆಂದರೆ ನಮ್ಮನ್ನೆಲ್ಲ ಇವತ್ತು ಅಗಲಿರೋದು ಬಹಳ ಮನಸ್ಸಿಗೆ ನೋವು ತಂದಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ನಾನು ವಿನಂತಿ ಮಾಡ್ತೀನಿ. ನಮ್ಮನ್ನೆಲ್ಲ ಅಗಲಿರೋದು ಬಹಳ ನೋವನ್ನು ತಂದಿದೆ. ನಿನ್ನೆ ನಾನು ಸಂಜೆ 7 ಗಂಟೆಗೆ ಬಂದು ನೋಡ್ಕೊಂಡು ಹೋಗಿದ್ದೆ. ಆವಾಗಲೇ ಅವರು ಉಸಿರಾಟ ತುಂಬ ಜಾಸ್ತಿ ಇತ್ತು ಮತ್ತು ಪ್ರಜ್ಞಾಹೀನರಾಗಿದ್ದರು. ಸೊ ಅಂದರೆ ಕಳೆದ ಒಂದು 15-20 ವರ್ಷದಿಂದ ನಾನು ಈ ಸ್ವಾಮೀಜಿಯವರ ಸಂಪರ್ಕದಲ್ಲಿ ಇರ್ತಾ ಇದ್ದೆ. ಹಲವಾರು ಕಾರ್ಯಕ್ರಮಗಳಿಗೆ ಮಠಕ್ಕೆ ಬಂದಿದ್ದೇನೆ. ಅವರು ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಕೂಡ ಬಹಳ ಸರಳತೆ ಇತ್ತು. ಯಾಕೆಂದರೆ ಅವರ ತಂದೆ ಕಾಲದಿಂದನೂ ಅವರು ಬಸ್ಸು ಮಾಲೀಕರಾಗಿದ್ದರು. ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಮಠದ ಸಂಸ್ಥಾಪಕರಾಗಿ ಮಠವನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಈ ಮಠವನ್ನು ಇವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅಂದರೆ ವೈಯಕ್ತಿಕವಾಗಿ ಅವರು ಬಹಳ ಸರಳತೆ ಇತ್ತು ಅವರಲ್ಲಿ, ಬಹಳ ಮಿತುಭಾಷಿ ಮತ್ತು ಸೌಜನ್ಯ ಸಾತ್ವಿಕ ಸ್ವಭಾವದಂಥವರು. ಸೊ ಇವತ್ತು ಯಾಕೆಂದರೆ ನಮ್ಮನ್ನೆಲ್ಲ ಇವತ್ತು ಅಗಲಿರೋದು ಬಹಳ ಮನಸ್ಸಿಗೆ ನೋವು ತಂದಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಭಗವಂತನಲ್ಲಿ ನಾನು ವಿನಂತಿ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.